ಇರುವ ಮಕ್ಕಳಿಗೆ ಅನುಕೂಲವಾಗಲೆಂದು ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯ ವತಿಯಿಂದ ಗೈಡ್ ಬುಕ್ ವಿತರಣೆ. ಯುವ ಸೈನ್ಯ ಆಯೋಜಿಸಿದ ಪ್ರಶ್ನೆ ಹಾಗೂ ಉತ್ತರ ಇರುವ ಗೈಡ್ ಪುಸ್ತಕಗಳ ವಿತರಣಾ ಕಾರ್ಯಕ್ರಮವನ್ನು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಶಾಸಕರ ಕಚೇರಿಯ ಮುಂಭಾಗದಲ್ಲಿ ಉದ್ಘಾಟಿಸಿದರು. ಎಸ್ಎಸ್ಎಲ್ಸಿ ಮಕ್ಕಳ ಉತ್ತಮ ಶಿಕ್ಷಣಕ್ಕಾಗಿ ಸಹಾಯವಾಗಲೆಂದು ಎಸ್ಎಸ್ಎಲ್ಸಿ ಎಲ್ಲ ಪಠ್ಯಪುಸ್ತಕಗಳ ಪ್ರಶ್ನೆ ಹಾಗೂ ಉತ್ತರವಿರುವ ಗೈಡ್ ಪುಸ್ತಕಗಳನ್ನು ತಾಲೂಕಿನ ಎಲ್ಲ ಶಾಲಾ ಮಕ್ಕಳಿಗೆ ವಿತರಿಸಿದ ಶಿಕ್ಷಣ ಭೀಷ್ಮ ಕೊರಟಗೆರೆ ಕ್ಷೇತ್ರದ ಜನಪ್ರಿಯ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ತಾಲೂಕಿನ ಎಲ್ಲ ಎಸ್ಎಸ್ಎಲ್ಸಿ ಶಾಲಾ ಮಕ್ಕಳಿಗೆ ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುವ ಎಲ್ಲ ಮಕ್ಕಳಿಗೆ ಅನುಕೂಲವಾಗುವುದೇ ಇದರ ಉದ್ದೇಶ ಎಂದು ಪರಮೇಶ್ವರ್ ಯುವ ಸೈನ್ಯದ ಅಧ್ಯಕ್ಷರು ನಗತ ರಂಗನಾಥ್ ತಿಳಿಸಿದರು. ಇಡೀ ರಾಜ್ಯದ ಎಲ್ಲ ಶಾಲೆಗಳನ್ನು ಹೋಲಿಸಿದರೆ ನಮ್ಮ ಕೊರಟಗೆರೆ ತಾಲೂಕಿನ 10ನೇ ತರಗತಿಯ ವಿದ್ಯಾರ್ಥಿಗಳು ಫಲಿತಾಂಶದಲ್ಲಿ ಮುಂದೆ ಇರಬೇಕು. ಈ ಬಾರಿ ಫಲಿತಾಂಶ ರಾಜ್ಯದಲ್ಲಿಯೇ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಹೆಸರನ್ನು ಹಾಗೂ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಹೆಸರು ಮೊದಲಿರಬೇಕು. ಈಗಾಗಲೇ ಗೃಹ ಸಚಿವರ ಬಿಇಒ ಹಾಗೂ ಡಿಡಿಪಿಐ ಹಾಗೂ ಎಲ್ಲ ಶಾಲಾ ಮುಖ್ಯೋಪಾಧ್ಯಾಯರಿಗೆ ಸೂಚನೆ ನೀಡಿದ್ದಾರೆ. ಈ ಬಾರಿ ಎಸ್ಎಸ್ಎಲ್ಸಿ ಫಲಿತಾಂಶ ಹೆಚ್ಚು ಬರಬೇಕು, ಇದರ ಬಗ್ಗೆ ಹೆಚ್ಚಿನ ಗಮನ ನೀಡಬೇಕು ಮತ್ತು ಎಲ್ಲ ಶಾಲೆಗಳಲ್ಲಿ ಉತ್ತಮ ಫಲಿತಾಂಶ ತರಲು ಎಲ್ಲರೂ ಶ್ರಮಿಸಬೇಕೆಂದು ಸೂಚನೆ ನೀಡಿದ್ದಾರೆ. ಕೇವಲ ಅಧಿಕಾರಿಗಳು ಶ್ರಮ ವಹಿಸಿದರೆ ಸಾಲದು, ಅದರ ಜೊತೆ ನಾವು ಸಹ ಕೈಜೋಡಿಸಿ ಉತ್ತಮ ಫಲಿತಾಂಶಕ್ಕಾಗಿ ನೆರವು ನೀಡೋಣ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯ ಪದಾಧಿಕಾರಿಗಳು, ಶಾಸಕರ ವಿಶೇಷ ಅಧಿಕಾರಿಯಾದ ನಾಗಣ್ಣ, ಕ್ಷೇತ್ರ ಶಿಕ್ಷಣಾಧಿಕಾರಿ ನಟರಾಜು, ಮುಖಂಡರಾದ ಮಹೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪ್ರಪ್ರಥಮವಾಗಿ ನಿಮ್ಮೆಲ್ಲರಿಗೂ ಡಾಕ್ಟರ್ ಜಿ ಪರಮೇಶ್ವರ್ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ. ಇವತ್ತು ಏನು ನಮ್ಮ ನಗುತ ರಂಗನಾಥ್ನವರು ಕರ್ನಾಟಕ ರಾಜ್ಯ ಡಾಕ್ಟರ್ ಜಿ ಪರಮೇಶ್ವರ ಯುವ ಸೇನೆಯ ಅಧ್ಯಕ್ಷನಾಗಿ ಹಲವಾರು ಕಾರ್ಯಕ್ರಮಗಳು ಮಾಡ್ತಾಯಿದ್ದಾರೆ. ಅದೇ ರೀತಿ ಇವತ್ತು ಈ ನನ್ನ ಕೊರಟಗೆರೆ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ವಹಿಸಿ ಆ ವೇದಿಕೆ ಮೇಲೆ ಇರ್ತಕ್ಕಂಥ ಮಧುಗಿರಿ ವಿಭಾಗದ ಉಪನಿರ್ದೇಶಕರು ಸಹೋದರಿಯಾದ ಗಿರಿಜಾ ಮೇಡಮ್ ಅವರೇ, ಮತ್ತೊಬ್ಬ ಸಹೋದರ ನಟರಾಜ್ ಅವರೇ, ವೇದಿಕೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಗೌರವಾನ್ವಿತ ರಾಜಕಾರಣಿಗಳೇ ಮತ್ತು ಅಧಿಕಾರಿ ಮಿತ್ರರೇ, ಮುಂಭಾಗದಾಗಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ ಮತ್ತು ಶಿಕ್ಷಕರೊಂದವರೇ, ಇವತ್ತು ಶಿಕ್ಷಣ ಅನ್ನೋದು ಬಹಳ ವಿಶೇಷವಾದ ವಸ್ತು ಅಂತ ನಾನಾದರೂ ಭಾವಿಸ್ತೇನೆ. ಇವತ್ತು ಒಂದು ಕಾರ್ಗಲ್ಲು ಒಂದು ಮೂರ್ತಿ ಆಗಬೇಕಾದ್ರೆ ಹಲವಾರು ಉಳಿಯ ಪೆಟ್ಟನ್ನು ತಿಂದು ಅದು ಮೂರ್ತಿ ಆಗುತ್ತೆ. ಅದೇ ರೀತಿ ನೀವು ಚಿಕ್ಕವರಿದ್ದಾಗ ನಿಮಗೆ ಶಿಕ್ಷಣ ಅರಿವಿರೋದಿಲ್ಲ. ಆ ಚಿಕ್ಕ ವಯಸ್ಸಿಂದ ಈ ಮಟ್ಟಕ್ಕೆ ನಿಮಗೆಲ್ಲವನ್ನು ಅಕ್ಷರ ಜ್ಞಾನವನ್ನು ಕಲಿಸ್ತಕ್ಕಂಥ ಎಲ್ಲರ ಕಾರಣ ಆಗ್ತದಂಥ ಫಸ್ಟ್ ನಿಮಗೆ ಶಿಕ್ಷಕರು ಮತ್ತು ನಿಮ್ಮ ತಂದೆ ತಾಯಂದಿರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿದಿಷ್ಟೇ, ಶಿಕ್ಷಣ, ಸಂಘಟನೆ, ಹೋರಾಟ. ಇವತ್ತೇನಾಗಿದೆ, ನಾವು ಏನಾಗಿದೆ, ಮೊದಲು ವಿದ್ಯಾಭ್ಯಾಸಕ್ಕೆ ಯಾರಾದರೂ ಚೆನ್ನಾಗಿ ಓದಿ ಅಂತ ಹೇಳ್ತಿರಲ್ಲ, ಒಂದು 25 ವರ್ಷ 30 ನಾವು ಓದುವಾಗ ನಮ್ಮ ತಂದೆ ತಾಯಿಗಳು ನೀನು ಓದಲೇಬೇಕು, ನೀನು ಕಲಿಯಲೇಬೇಕು ಅಂತ ಎಂದೂ ಹೇಳ್ತಿರ್ಲಿಲ್ಲ. ಆವಾಗ ವೃತ್ತಿ ವ್ಯವಸಾಯ, ಎಮ್ಮೆ ಕಾಯ್ಕೊಂಡು ಹೋಗೋದು, ಕುರಿ ಕಾಯ್ಕೊಂಡು ಬರೋದು, ಅದು ವೃತ್ತಿ ಆಗಿತ್ತು. ಪ್ರವೃತ್ತಿ ಶಿಕ್ಷಣ ಆಗಿತ್ತು. ಇವತ್ತಾಗಿಲ್ಲ, ನೀವೆಲ್ಲ ಅದೃಷ್ಟವಂತರು. ವೃತ್ತಿನೇ ಶಿಕ್ಷಣ, ವಿದ್ಯಾಭ್ಯಾಸನೇ ವೃತ್ತಿನೇ ಆಗಿದೆ. ಇಂಥದ್ದು ಅವಕಾಶ ಬಳಸ್ಕೊಂಡು ನೀವು ಜೀವನದಲ್ಲಿ ಉತ್ತಮವಾದ ಅಂಕಗಳನ್ನ ಪಡೆದು ಒಳ್ಳೆಯ ಶಿಕ್ಷಣವನ್ನು, ಸಂಸ್ಕಾರವನ್ನು ಪಡೆದಿದ್ದೇ ಆದರೆ ಒಂದು ಸುಂದರವಾದ ಮನೆ, ಸುಂದರವಾದ ಗ್ರಾಮ ಮತ್ತು ಸುಂದರವಾದ ರಾಜ್ಯ ಆಗುತ್ತೆ. ಇವತ್ತು ಈ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ನಮ್ಮ ಇಲಾಖೆ ಇವತ್ತೆಲ್ಲ ನಮ್ಮ ಮಾನ್ಯ ಸಚಿವರು ಭಾಳ ತೀಕ್ಷ್ಣವಾಗಿ ಹೇಳಿದ್ದಾರೆ. ಇಡೀ ರಾಜ್ಯದ ಇಡೀ ನಮ್ಮ ಜಿಲ್ಲೆ ಇಬ್ಬರು ಉಪನಿರ್ದೇಶಕರು ಮತ್ತು ಬಿಒಗಳು ಎಲ್ಲರೂ ಹೇಳಿದ್ದಾರೆ. ಪಾಪ ಪ್ರಯತ್ನ ಮಾಡ್ತಾರೆ, ಶಿಕ್ಷಕರು ಪ್ರಯತ್ನ ಮಾಡ್ತಾರೆ, DDPI ಮಾಡ್ತಾರೆ, ಏನು ಮಾಡ್ತಾರೆ, ಮೂಲ ಹೋರಾಟ ಮಾಡ್ತಕ್ಕಂಥವ್ರು. ಇವತ್ತು ನೀವೆಲ್ಲ ಹೊರಟಿದ್ದೀರಿ. ಇವತ್ತು ಏನು ನಾವು ರಣರಂಗ ಪರೀಕ್ಷೆಯ ರಣರಂಗಕ್ಕೆ ನೀವೆಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀರಿ. ಇನ್ನು 32 ದಿನದಲ್ಲಿ, ಈ 32 ದಿನ ಕೂಡ ಒಂದೊಂದು ದಿನ ಕೂಡ ನಿಮಗೆ ಹೋರಾಟ ತಗೊಂಡು ಏನು ಎಕ್ಸಾಮ್ ಆದ ನಂತರ ನೀವು ಮತ್ತೆ ಉಗಾದಿ ಹಬ್ಬನೂ ಬರುತ್ತೆ, ನಿಮ್ಮ ಜೀವನದಲ್ಲಿ ಉಗಾದಿ ಹಬ್ಬ ಆಚರಣೆ ಮಾಡ್ಬೋದು. ಆದರೆ ನೀವೇನು 32 ದಿನದಲ್ಲಿ ಏನು ವಿಚಾರವಿರ್ತಾರೆ. ನೀವು ನಾನು ಕೂಡ SLC ಓದಿದ್ದು ಶಿರಾದಲ್ಲಿ, PUC ಓದಿದ್ದು ಕೊರಟಗೆರೆಗೆ, BVSC ಮಾಡಿದ್ದು ಬೆಂಗಳೂರಲ್ಲಿ. ನಾನು ಕೂಡ ಹೋಗೋದು ಮಾಡಿ ರಾತ್ರಿ ಸುಮಾರು ಒಂದು 8-10 ಗಂಟೆ ತನಕ ಓದಿ ಒಂದು ಅರ್ಧ ಮುಕ್ಕಾಲು ಗಂಟೆ ನಾನು ಏನು ಓದಿನಿ ಅಂತ ರಿಕಾಲ್ ಮಾಡ್ಕೊಂಡು